ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಕ್ಷೇತ್ರಜ್ಞ ವಿಭಾಗ ಯೋಗ ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ಭಗವಂತ ಹೇಳ್ತಾನೆ, ಅರ್ಜುನ, ಈ ಶರೀರ ಇದೆಯಲ್ಲ ಅದನ್ನ ಕ್ಷೇತ್ರ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಮತ್ತು ಯಾರಿದನ್ನು ತಿಳ್ಕೊಳ್ತಾನೋ, ಈ ಕ್ಷೇತ್ರದ ಬಗ್ಗೆ ಯಾರು ತಿಳ್ಕೊಳ್ತಾನೋ ಅವನನ್ನು ಕ್ಷೇತ್ರಜ್ಞ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಯಾರು ಕರೆಯೋದು? ತತ್ವದಿಂದ ತಿಳ್ಕೊಳ್ಳುವಂತಹ ಜ್ಞಾನಿ ಜನರು ಈ ರೀತಿ ಅದನ್ನು ಕರೀತಾರೆ. ಈಗ ಕ್ಷೇತ್ರ ಅಂತಂದರೆ ಏನು, ಕ್ಷೇತ್ರಜ್ಞ ಅಂತಂದರೆ ಏನು ಗೊತ್ತಾಯ್ತಲ್ವಾ? ಈ ಶರೀರ ಇದನ್ನ ಕ್ಷೇತ್ರ ಅನ್ನೋದು, ಇದರ ಬಗ್ಗೆ ತಿಳ್ಕೊಳ್ತಾನಲ್ಲ ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಮುಂದುವರೆದು ಹೇಳ್ತಾನೆ, ಅರ್ಜುನ, ನೀನು ಎಲ್ಲ ಕ್ಷೇತ್ರಗಳಲ್ಲೂ ಕ್ಷೇತ್ರಜ್ಞ, ಜೀವಾತ್ಮ ಕೂಡ ನಾನೇ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಕ್ಷೇತ್ರಗಳಲ್ಲೂ ಅಂದ್ರೇನು? ಎಲ್ಲ ಶರೀರಗಳಲ್ಲೂ ಇರುವಂತಹ ಕ್ಷೇತ್ರಜ್ಞ ಅಂದರೆ ಯಾರು? ಜೀವಾತ್ಮ ಅಲ್ವಾ? ಅದ್ರ ಒಳಗಡೆ ಇದ್ದು ಎಲ್ಲವನ್ನ ತಿಳ್ಕೊಳ್ಳುವಂಥವನು. ಆ ಜೀವಾತ್ಮ ಕೂಡ ನಾನೇ ಅಂತ ನೀನು ತಿಳ್ಕೊ. ಅಂದ್ರೇನು? ಎಲ್ಲವೂ ನಾನೇ ಅನ್ನೋದನ್ನ ನೀನು ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ. ಮತ್ತು ಕ್ಷೇತ್ರಜ್ಞನ ವಿಕಾರ ಸಹಿತ ಪ್ರಕೃತಿ ಮತ್ತು ಪುರುಷನನ್ನು ತತ್ವದಿಂದ ತಿಳ್ಕೋಬೇಕು, ಅದು ಜ್ಞಾನ. ಇಲ್ಲಿ ಜ್ಞಾನ ಅಂತಂದರೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಕ್ಷೇತ್ರನ ಬಗ್ಗೆ, ಕ್ಷೇತ್ರಜ್ಞನ ಅದೆರಡನ್ನೂ ಕೂಡ ವಿಕಾರ ಸಹಿತ, ಅಂದರೆ ಈಗ ನಮಗೆ ವಿಕಾರ ಇರೋದ್ರಿಂದ ನಾವು ಇಲ್ಲಿದ್ದೀವಿ. ವಿಕಾರ ರಹಿತರಾದರೆ ನಾವು ಈ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಇಲ್ಲಿಂದ ಹೊರಟೋಗ್ತೀವಿ. ಆಯಿತಾ? ವಿಕಾರ ಸಹಿತ ಈ ಪ್ರಕೃತಿ ಇದೆಯಲ್ಲ ಅದು ಮತ್ತು ಪುರುಷ ಎರಡನ್ನೂ ಕೂಡ ತತ್ವದಿಂದ ತಿಳ್ಕೊಳ್ಳೋ ಅಂಥದ್ದು ಇದೆಯಲ್ಲ ಅದನ್ನು ಜ್ಞಾನ ಅಂತ ಹೇಳೋದು. ಕ್ಷೇತ್ರಜ್ಞನ ವಿಕಾರ ಸಹಿತ ಪ್ರಕೃತಿ ಮತ್ತು ಪುರುಷ ಎರಡನ್ನೂ ಕೂಡ ತತ್ವದಿಂದ ತಿಳ್ಕೊಳ್ಳುವಂಥದ್ದನ್ನು ಜ್ಞಾನ ಅಂತ ಅನ್ನೋದು. ಇದು ನನ್ನ ಅನಿಸಿಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು ಭಗವಂತ. ಈಗ ಜ್ಞಾನ ಅಂತಂದರೆ ಏನು? ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಅಂದರೆ ಒಂದು ಭಗವಂತನೇ ವಿಕಾರ ಸಹಿತವಾಗಿರುವಂತಹ ಪ್ರಕೃತಿ ಮತ್ತು ಪುರುಷ ಎರಡನ್ನೂ ಕೂಡ ತತ್ವದಿಂದ ತಿಳ್ಕೊಳ್ಳೋದನ್ನ ಜ್ಞಾನ ಅಂತ ಹೇಳೋದು. ಇದು ಭಗವಂತನ ಅನಿಸಿಕೆ. ಅವನೇ ಹೇಳ್ತಾ ಇದ್ದಾನೆ, ಇದು ನನ್ನ ಅನಿಸಿಕೆ ಅಂತ ಅಂದ್ಬಿಟ್ಟು. ಆ ಕ್ಷೇತ್ರ ಯಾವುದು ಬೇರೆ ಹಾಗಿದೆಯೋ ಮತ್ತು ವಿಕಾರ ಉಳ್ಳದ್ದಾಗಿದೆಯೋ ಮತ್ತು ಯಾವ ಕಾರಣದಿಂದ ಅದಾಗಿದೆಯೋ ಮತ್ತು ಆ ಕ್ಷೇತ್ರಜ್ಞನೂ ಕೂಡ ಯಾರು ಮತ್ತು ಯಾವ ಪ್ರಭಾವದವನವನು, ಇದನ್ನೆಲ್ಲವನ್ನು ಸಂಕ್ಷೇಪವಾಗಿ ನನ್ನಿಂದ ತಿಳ್ಕೊ. ಈಗ ನಾನು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ನೀನು ತಿಳ್ಕೊ ಅಂತ. ಕ್ಷೇತ್ರ ಅಂತಂದರೆ ಏನು, ಯಾವುದು, ಯಾವ ರೀತಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಮತ್ತು ಆ ಕ್ಷೇತ್ರಜ್ಞ ಯಾರು, ಅವನು ಯಾವ ಪ್ರಭಾವದಿಂದ ಇದ್ದಾನೆ, ಇದೆಲ್ಲವನ್ನು ನಾನು ಸಂಕ್ಷೇಪವಾಗಿ ಹೇಳ್ತೀನಿ, ಅದನ್ನೆಲ್ಲ ನೀನು ತಿಳ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ತತ್ವ ಇದೆಯಲ್ಲ, ಇದು ಋಷಿಗಳ ಮೂಲಕ ಬಹಳ ರೀತಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ವೇದ ಮಂತ್ರಗಳ ಮೂಲಕ ಕೂಡ ವಿಭಾಗವಾಗಿ ಇದನ್ನು ಹೇಳಿದ್ದಾರೆ. ವೇದ ಮಂತ್ರಗಳಿದೆಯಲ್ಲ ಅದರಲ್ಲಿ ಒಂದೊಂದು ವಿಚಾರವನ್ನು ಕೂಡ ಮಂತ್ರದ ರೂಪದಲ್ಲಿ ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ವಿಭಾಗವನ್ನು ಮಾಡಿ ಅದನ್ನು ಹೇಳಿದ್ದಾರೆ. ಮತ್ತು ಸರಿಯಾಗಿ ನಿಶ್ಚಯ ಮಾಡಿರುವಂತಹ ಯುಕ್ತಿಯುಕ್ತವಾದಂತಹ ಬ್ರಹ್ಮಸೂತ್ರದ ಮೂಲಕ ಕೂಡ ಹೇಳಿದೆ. ನೋಡಿ, ಭಗವಂತನ ವಿಚಾರವನ್ನು ಬೇರೆ ಬೇರೆ ಕಡೆಯಿಂದ ಹೇಳಿದ್ದಾರೆ. ಯಾಕೆ? ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ, ಎಲ್ಲರ ಒಂದು ಸ್ಟೇಜ್ ಕೂಡ ಒಂದೇ ರೀತಿ ಇರೋದಿಲ್ಲ. ಸ್ಟೇಜ್ ಅಂತಂದರೆ ನಾವು ಯಾವ ಮಟ್ಟದಲ್ಲಿದ್ದೀವೋ ಅದನ್ನು ಹೇಳ್ತಾ ಇರೋದು. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಯಾವುದಾದ್ರೂ ಒಂದ್ರ ಮೂಲಕ ನಮಗದು ತಲೆಗೆ ಹೋಗಬೇಕಲ್ವಾ? ಭಗವದ್ಗೀತೆಯಲ್ಲಿರುವಂಥ ವಿಚಾರನೇ ಭಾಗವತದಲ್ಲೂ ಬರುತ್ತೆ, ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ ಬರುತ್ತೆ, ಪುರಾಣಗಳಲ್ಲೂ ಬರುತ್ತೆ, ಮತ್ತು ಉಪನಿಷತ್ತುಗಳಲ್ಲೂ ಬರುತ್ತೆ, ಮತ್ತು ವೇದ ಮಂತ್ರಗಳಲ್ಲೂ ಬರುತ್ತೆ, ಬ್ರಹ್ಮಸೂತ್ರದಲ್ಲೂ ಬರುತ್ತೆ. ಎಲ್ಲದರಲ್ಲೂ ಅದೇ ಇರೋದು. ಆದರೆ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಈಗ ನಮಗೇನೆ ನಾವು ಭಗವದ್ಗೀತೆ ಓದ್ತಾ ಇರಬೇಕಾದ್ರೆ ಕೆಲವೊಂದು ವಿಚಾರ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರು, ಭಾಗವತವನ್ನು ತಿಳ್ಕೊಬೇಕಾದ್ರೆ ನಮ್ಗೆ ಕೆಲವೊಂದು ವಿಚಾರ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಇನ್ನೂ ಕೆಲವೊಂದು ಸರಿ ರಾಮಾಯಣದಲ್ಲಿ ನಮ್ಗೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಲವೊಂದು ಸರಿ ಮಹಾಭಾರತದಲ್ಲಿ ಆ ವಿಷಯ ನಮಗಿನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾವುದಾದ್ರೂ ಒಂದು, ಅದಕ್ಕೆ ನಾವು ಪ್ರತಿನಿತ್ಯ ಯಾವುದಾದ್ರೂ ಒಂದು ಧರ್ಮಗ್ರಂಥವನ್ನು ನಾವು ಕೇಳ್ತಾ ಇರಬೇಕು ಅಥವಾ ಓದ್ತಾ ಇರಬೇಕು. ಅದರಿಂದ ನಮಗೆ ತಿಳುವಳಿಕೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಏನು? ಈ ಅಧ್ಯಾತ್ಮದಲ್ಲಿ ನಾನು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಥವಾ ಯಾವ ರೀತಿ ಮಾಡಬೇಕು ಎಲ್ಲ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ.
ನಮ್ಮಲ್ಲಿರುವಂಥ ಬೇಕಾದಷ್ಟು ಪ್ರಶ್ನೆಗಳಿರುತ್ತೆ, ಸಂದೇಹಗಳಿರುತ್ತೆ, ಅದೆಲ್ಲ ಕೂಡ ದೂರ ಆಗ್ತಾ ಇರುತ್ತೆ. ಅದರಿಂದನೇ ಪ್ರತಿನಿತ್ಯ ನಾವು ಕೇಳಬೇಕು. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕ್ಷೇತ್ರಜ್ಞನ ತತ್ವಗಳಿದೆಯಲ್ಲ ಅದು ಋಷಿಗಳು ಬೇಕಾದಷ್ಟು ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಈಗ ನಾವು ಧರ್ಮಗ್ರಂಥಗಳನ್ನು ತಗೊಂಡಾಗ ಒಬ್ಬೊಬ್ಬ ಋಷಿಗಳು ಒಂದೊಂದು ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳೋದನ್ನ ನಾವು ಕೇಳಿದೀವಿ ಅಲ್ವಾ. ಅದರಿಂದ ಋಷಿಗಳ ಕೆಲಸನೇ ಅದು. ಏನು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಬಗ್ಗೆ ಅವರಿಗೆ ತಿಳುವಳಿಕೆ ಇರುತ್ತಲ್ವ, ಅದನ್ನು ಯಾವ ರೀತಿ ನಾವು ಜನಸಾಮಾನ್ಯರಿಗೆ ತಲುಪಿಸೋದು ಅಂತಂದ್ಬಿಟ್ಟು ಸಾಧನೆ ಮಾಡ್ತಾ ಇರೋರ್ಗೆ ಅದು ಅರ್ಥ ಆಗಬೇಕು, ಅವರು ಕೂಡ ಉದ್ಧಾರ ಆಗಬೇಕು ಅನ್ನೋ ಒಂದೇ ಕಾರಣದಿಂದ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಮತ್ತು ವೇದ ಮಂತ್ರಗಳಲ್ಲೂ ಕೂಡ ಅದನ್ನೇ ಹೇಳಿರೋದು, ಬೇರೆ ಬೇರೆ ವಿಭಾಗ ಮಾಡಿ ಹೇಳಿದ್ದಾರೆ. ಆಮೇಲೆ ಬ್ರಹ್ಮಸೂತ್ರ ಇದೆಯಲ್ವಾ, ಅದರಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ಅಂದರೆ ಬ್ರಹ್ಮಸೂತ್ರದಲ್ಲಿ ಒಂದೊಂದೇ ಸೂತ್ರ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಅರ್ಥಗಳು ಬೇಕಾದಷ್ಟಿರುತ್ತೆ. ಈ ರೀತಿ ಎಲ್ಲ ಕಡೆಯಿಂದನೂ ಎಲ್ಲ ರೀತಿಯಲ್ಲೂ ಕೂಡ ತತ್ವವನ್ನು ತಿಳಿಸುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.